ನುಂಗಿ ನೀರ ಕುಡಿಯೋ ನಾಲಯಕ ರೈತನ ಖರೀದಿ ಮಾಲನ್ನು ಬೇರೆ ಒಂದು ದೇಶಕ್ಕೆ ಮಾರಿಕೊಳ್ಳುವ ಷಂಡ ಸುಳಿ ಮಗ ಎನ್ನುವುದು ಗೊತ್ತು. ಕಂಡವರ ಮನೆಯಲ್ಲಿ ಕಣ್ಣು ಹಾಕುವ ತುಡುಗ ಬೆಕ್ಕಿನಂತವನು ಎನ್ನುವುದು ಗೊತ್ತಲು ನಾಗೇಂದ್ರ. ಸಿಕ್ಕ ದೊಡ್ಡ ಅರಮನೆಗಳಲ್ಲಿ ತುಡುಗಿಲಿ ತಿಂದು ತೇಗಿದ ಈ ಕೊಪ್ಪಿನ ಬಾವುಗ ಬೆಕ್ಕಿನ ಮುಂದೆ ಸಂತೆಯಲ್ಲಿ ಅಲ್ಲೊಂದು ಇಲ್ಲೊಂದು ಬಿದ್ದ ಕಾಳನ್ನು ನುಂಗುವ ಬಡಕ ಇಲಿಯನ್ನು ಎಚ್ಚರಿಕೆ ತಮಟೆ ಬಾರಿಸಿದಂತೆ ಆಯ್ತು ನಿನ್ನ ಸ್ಥಿತಿ. ಈ ಜಗದಲ್ಲಿ ನ್ಯಾಯ ನೀತಿ ಧರ್ಮದ ಛಲವತ್ತಿ ಹೋಗಿರುವಾಗ ಸತ್ಯದ ಬೋರ ಗುದ್ದಿಸಿ ಧರ್ಮದ ನೀರು ತೆಗೆದಂತೆ ಆಯ್ತು ನಿನ್ನ ಮಾತಿನ ಅರ್ಥ. ನಾಗೇಂದ್ರ, ಪಂಜರ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಬಂಡಿಗಲ್ಲಿನಲ್ಲಿ ಬೋರು ಗುದ್ದಿಸಿ ಧರ್ಮದ ನೀರು ತರಿಸ್ತೇನೆ. ರೈತ ಮಕ್ಕಳ ಜೀವನದಲ್ಲಿ ಹಾವು ಮುಂಗುಸಿ ಆಟಾಡುವ ನಿಮ್ಮ ಕರ್ಮದ ನಾಟಕಿಗೆ ಅಂತ್ಯದ ನಾಂದಿ ಹಾಡಿ ರೈತನ ಮಕ್ಕಳಿಗೆ ನ್ಯಾಯದ ಕಿರೀಟ ತೋರಿಸ್ತೀನಿ ಹೊರತು ಹಣಕ್ಕಾಗಿ ಕಪ್ಪಿಯಂತೆ ಬಾಯಿ ತೆಗೆದುಕೊಂಡು ಕುಳಿತುಕೊಂಡು ಸುಳೆ ಮಗ ಆಗಲಾರಿ ಕಿರಣ್. ಏನು ಸೂಳೆ ಮಗ? ಈ ದುನಿಯಾದಲ್ಲಿ ಸುಖ ಜೀವನ ನಡೆಸಬೇಕಾದರೆ ಸೂಳೆ ಆದರೇನು, ಹಣವಂತರ ಮಲಗಿದ ಹಾಸಿಗೆ ತೆಗೆದರ ತಪ್ಪು ಏನು? ನೀನೊಬ್ಬ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ನಮ್ಮಂತವರೊಂದಿಗೆ ಹೋರಾಟ ಮಾಡಲು ಸಿದ್ಧವಾದರೆ ಹೆಚ್ಚಿಗೆ ಮೋಸಗಾರರು, ಲಪಂಗರು ಸರ್ಕಾರದ ಖಜಾನೆಯನ್ನು ನುಂಗುವ ತಾಯಿ ಗಂಡ ರಾಜಕಾರಣಿಗಳು ಇದ್ದಾರೆ. ನಮ್ಮಂತವ್ರನ್ನ ಎದುರು ಹಾಕಿಕೊಳ್ಳೋದು ನಿನ್ನ ಹೆಂಡತಿಯ ಮುಂದೆ ಆಗೋದು ಒಂದೇ. ಏನಾಗಿಲ್ಲ, ಹಗಲು ರಾತ್ರಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣು ಹಾಕು ನಿಮ್ಮಂತ ರೈತ ದ್ರೋಹಿಗಳನ್ನು ಮಟ್ಟ ಹಾಕಲು ಈ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ರೈತನ ತುತ್ತು ರೈತನ ಬಾಯಿಗೆ ಬರುವಂತೆ ಮಾಡುವುದೇ ಈ ಇನ್ಸ್ಪೆಕ್ಟರ್ ಕಿರಣನ ಗುರಿ. ಏನು ಇನ್ಸ್ಪೆಕ್ಟರ್ ಕಿರಣನ ಗುರಿ? ಆನೆ ಅಂತೆ ಮದ ತುಂಬಿಕೊಳ್ಳಬಿಡುವ ಮಂಕೆ, ನಿನ್ನಂತ ನಿಯತ್ತಿನ ಇನ್ಸ್ಪೆಕ್ಟರ್ ಅನ್ನು ಯಾವ ದಾರಿಗೆ ತರಬೇಕೆನ್ನುವ ಅಂಕುಶ ನಮ್ಮ ಕೈಯಲ್ಲಿದೆ. ನಮ್ಮ ಅಂಕುಶ ದಾವೂದ್ ಇಬ್ರಾಹಿಮನಂತೆ ನರ ಹಂತಕರ ಕೈಯಲ್ಲಿದೆ ಮರಿ. ಈ ಭೂಮಿ ಮೇಲೆ ನನ್ನ ಉಸಿರಿರುವವರೆಗೂ ರೈತರಿಗೆ ಮೋಸ ಮಾಡುವ ನಿಮ್ಮಂತ ಕ್ರಿಮಿನಲ್ ಅಂಗಡಿ ಮಾಲಕನೇ ಇರಲಿ, ಭ್ರಷ್ಟ ದೇವೇಂದ್ರ ತರ ರಾಜಕಾರಣಿ ಇರಲಿ, ನನ್ನ ಕಾನೂನು ಎಂಬ ಅಸ್ತ್ರದಿಂದ ಭೇಟಿ ಆಡಿ ದುಷ್ಟಗಳನ್ನು ಸಂಹಾರ ಮಾಡುವುದೇ ನನ್ನ ಛಲ. ಛಲವೇ ನನ್ನ ಬಲ, ಬಲವೇ ನನ್ನ ಶಕ್ತಿ, ಶಕ್ತಿಯೇ ನನ್ನ ರಕ್ಷಣೆ ಮೂಲ. ಏನು ವಾ ರಕ್ಷಣೆ ಮೂಲ? ವರ್ಷಗಟ್ಟಲೆ ಉಪವಾಸ ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡಿ ಕೆಂಪಬತಿ ಬ್ರಿಟಿಷರನ್ನು ಒದ್ದು ಓಡಿಸಿ ದೇಶಕ್ಕೆ ಸ್ವತಂತ್ರ ತಂದ ಕೊಟ್ಟ ಪಿತಾಮಹನನ್ನು ಗೊಂಡಿಟ್ಟುಕೊಂಡವನು ಅವನು ನಮ್ಮವನೇ. ಇನ್ನು 17 ವರ್ಷ ಇಡೀ ಭಾರತ ದೇಶವನ್ನು ಗಂಡಸರಂತೆ ಆಳಿದ ಶ್ರೀಮತಿ ಇಂದಿರಾ ಗಾಂಧಿಯನ್ನು ಗೊಂಡಿಟ್ಟುಕೊಂಡವನು ಅವನು ಅಂಗರಕ್ಷಕನಲ್ಲವೇ? ಇನ್ನು ಈಗ ತಾನೇ ಕಣ್ಣ ಬಿಡುವ ಗುಬ್ಬಿ ಮರಿಯನ್ನು ಹೇಗೆ ಬೇಟೆಯಾಡಿ ಯಮಲೋಕಕ್ಕೆ ಕಳಿಸಬೇಕೆನ್ನುವುದು ಅದನ್ನು ನನಗೆ ಚೆನ್ನಾಗಿ ಗೊತ್ತು. ನಾಗೇಂದ್ರ, ಈ ನಿನ್ನ ಗೊಡ್ಡ ಬೆದರಿಕೆಗೆ ನನ್ನ ಮನೆ ಕಾಯುವ ನಾಯಿ ಸಹಿತ ಅಂಜುವುದಿಲ್ಲ. ಇನ್ನು ಈ ಕಾಕಿ ಅದರಲು ಸಾಧ್ಯವೇ? ಇನ್ಸ್ಪೆಕ್ಟರ್,
ಹೀಗೆ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡಿದ್ಯಾ? 4 ದೊಡ್ಡ ಮಾಡಿಕೊಳ್ಳೋದು ಕಲಿತಕ್ಕೋ. ಅದನ್ನ ಬಿಟ್ಟು ದಕ್ಷತೆನೆ ಪ್ರಮಾಣತೆನೆ ಸತ್ಯ ಎಂದು ಕಾನೂನಿನ ಹೋರಾಟ ಮಾಡಲು ಹೋದರೆ ನಾಳೆ ನೀನು ಸತ್ತಾಗ ಮಣ್ಣಿಗೆ 4 ಕಾಸು ಇರುವುದಿಲ್ಲ, ಅರ್ಥ ಮಾಡಿಕೋ. ಹಾಗೇನಾದರೂ ಮನಸ್ಸು ಬದಲಿಸುವ ಬುದ್ಧಿ ಇದ್ದರೆ ಮರಳಿ ಮೃದಂಗದ ಬಂಗಲೆಗೆ ಬಂದು ಭೇಟಿಯಾಗೋ. ಬರ್ತೀನಿ, ಗುಡ್ ಬಾಯ್. ಹೋಗು ನಾಗೇಂದ್ರ, ಹೋಗು. ನಾಗೇಂದ್ರ ದೇವೇಂದ್ರ ಮಣ್ಣಿನಲ್ಲಿ ಮಣ್ಣಾಗಿ, ನೀರಿನಲ್ಲಿ ನೀರಾಗಿ, ಬಿಸಿಲಿನಲ್ಲಿ ಬಿಸಿಲಾಗಿ ಇಡೀ ದೇಶಕ್ಕೆ ಹಣ್ಣು ಹಾಕುವ ದೇವರ ಮಕ್ಕಳೊಂದಿಗೆ ಅನ್ಯ ಮೋಸದ ಆಟ ಆಡುವ ನಿಮ್ಮಂತ ತಾಯಿ ಗಂಡರಿಗೆ ಸಿಡಿದ ಸಿಂಹನಾಗಿ ನನ್ನ ಕಾನೂನು ಎಂಬ ಅಸ್ತ್ರದಿಂದ ಭೇಟಿ ಆಡಿ ದುಷ್ಟಗಳನ್ನು ಸಂಹಾರ ಮಾಡುವುದೇ ನನ್ನ ಛಲ, ಗೆಲುವೇ ನನ್ನ ಬಲ. ಎಕ್ಸ್ಕ್ಯೂಸ್ ಮೀ, ತಾವು ಯಾರು ಎಂದು ನನಗೆ ತಿಳಿಯಲಿಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್. ಇಲ್ಲಿ ನನ್ನ ಸ್ನೇಹಿತನಾದಂತ ರಾಮು ನನಗೆ ನೋಡಿ, ಸುತ್ತಿ ಬಳಸಿ ಮಾತನಾಡೋದನ್ನು ನಿಲ್ಲಿಸಿ ನನ್ನಿಂದ ನಿಮಗೆ ಏನ್ ಸಹಾಯ ಬೇಕಾಗಿತ್ತು? ಸ್ವಲ್ಪ ದಯಮಾಡಿ ಕವಿಗಳು ಮನೆಯನ್ನು ತೋರಿಸ್ತೀರಾ? ಅವನೊಬ್ಬ ಹುಚ್ಚ ಕವಿ, ಇವನೊಬ್ಬ ಹಾಫ್ ಇನ್ಸ್ಪೆಕ್ಟರ್. ನೀವು ಏನೋ ಸಣ್ಣ ಧ್ವನಿಯಲ್ಲಿ ಗುಣಗುಣತಾ ಇದ್ದಂತೆ ಕಾಣ್ತಾ ಇದೆ. ನೋಡಿ, ನೀವು ಹುಡುಕಿಕೊಂಡು ಬಂದಿರುವ ಆ ಕವಿ ಯಾವುದಾದ್ರೂ ಒಂದು ಹಾಳು ಮಂದಿರದಲ್ಲಿ ನಾಟಕ ಬರೆಯುತ್ತಾ ಕೂತ್ಕೊಂಡು. ನನ್ನ ಹೆಸರು ಕಿರಣ್. ಸರೋಜಾ ಅಂದರೆ ನೀವು ಮಾಜಿ MLA ಗುಂಡರಾವ್ ಮಗಳಲ್ಲವೇ? ಹೌದು, ನನ್ನ ಪರಿಚಯ ನಿಮಗೆ ಗೊತ್ತು? ಸರೋಜಾ, ನೀನು ನಾನು ಒಂದೇ ಕಾಲೇಜಿನಲ್ಲಿ ಓದಿದ್ದು. ಒಂದು MA ಕಾಲೇಜಿನ ವಿದ್ಯಾರ್ಥಿಗಳ ಬೀಳ್ಕೊಡ ಸಮಾರಂಭದಲ್ಲಿ ನೀವು ಸವಿ ನೆನಪು ಸಾವಿರ ನೆನಪು ಎಂಬ ಮಧುರ ಗೀತೆಯನ್ನು ವೇದಿಕೆ ಮೇಲೆ ಹಾಡಿದ ನೆನಪಿದೆ ತಾನೆ? ಹೌದು, ಅದೆಲ್ಲ ಹಳೆ ಕತೆ. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ನನಗೆ ದಾರಿ ಬಿಡಿ. ಸರೋಜಾ, ಅಂದು ನೀವು ಹಾಡಿದ ಹಾಡು ಇವತ್ತಿಗೆ ನನ್ನ ತಲೆಯಲ್ಲಿ ಗುಣಗುಣುತ್ತಾ ಇದೆ. ಪ್ಲೀಸ್, ನಾನು ಒಂದು ಮಾತು ಕೇಳಲಿ? ನೋಡಿ, ನೀವು ಕೇಳುವ ಮಾತು ಒಳ್ಳೇದಾಗಿರ್ಬೇಕು. ಸರೋಜಾ, ನನ್ನ ಬಹಳ ಸಂಗಾತಿಯಾಗಿ ಮಾಡಿಕೊಳ್ಳಬೇಕೆನ್ನುವುದೇ ನನ್ನ ಬಲವಾಸೆ ಆಸೆ. ನೋಡಿ ಇನ್ಸ್ಪೆಕ್ಟರ್ ಕಿರಣ್, ಪ್ರೀತಿ ಎಂಬ ಸಾಗರದಲ್ಲಿ ಧುಮುಕಬೇಕು ಅಂದ್ರೆ ಧೈರ್ಯ ಎಂಬ ಸಿಕ್ತಿಕಾಯಿಯನ್ನು ಕಟ್ಟಿಕೊಂಡು ಈಜದರನೇ ಚಂದ. ಸರೋಜಾ, ನೀನು ಒಪ್ಪಿದರೆ ಜೋಡಿ ಹಕ್ಕಿಗಳಾಗಿ ಬೆಳ್ಳಿ ಮಡಿದಲ್ಲಿ ಹಾರೋಣ. ಏನಂದಿಯ ಸರೋಜಾ? ನೋಡಿ ಕಿರಣ್, ಪ್ರೀತಿ ಎಂಬುದು ಮುಳ್ಳಿನ ಗಿಡವಿದ್ದಂತೆ. ಆ ಗಿಡದ ನೆರಳಿನಲ್ಲಿ ಕೂತ್ಕೊಂಡ್ರೆ ಎದ್ದರೆ ಮುಳ್ಳು ಆ ನೆತ್ತಿಗೆ ಚುಚ್ಚುತ್ತೆ, ಧೈರ್ಯವಾಗಿ ಕೂತ್ಕೊಂಡ್ರೆ ದೇಹಕ್ಕೆ ಆ ಮುಳ್ಳು ಚುಚ್ಚುತ್ತೆ. ಏನಂತೀರಾ? ಸರೋಜಾ, ಪ್ರೀತಿಸಲು ಸಿದ್ಧವಾಗಿರುವಾಗ ಮುಳ್ಳಿನ ಗಿಡವಾದರೇನು, ಗುಲಾಬಿನ ಹೂವಿನ ಗಿಡವಾದರೇನು, ಧೈರ್ಯ ಮಾಡಿ ಕುಳಿತುಕೊಂಡಾಗಲೇ ಪ್ರೀತಿ ಎಂಬ ಶಕ್ತಿಗೆ ಅರ್ಥ ಬರುತ್ತದೆ. ಭಯಪಟ್ಟುಕೊಂಡು ಪ್ರೀತಿಸೋದ ಬಿಟ್ರೆ ಪ್ರೀತಿಗೆ ಅರ್ಥವಿರುವುದಿಲ್ಲ. ನೋಡಿ, ಈ ನಿಮ್ಮ ಮಾತುಗಳಿಗೆ ನಾನು ಮೂಕ ಹಕ್ಕಿಯಾಗಿದ್ದೇನೆ. ನಾನು ಏನ್ ಹೇಳಬೇಕೆಂದು ನನಗೆ ತಿಳಿಯದಾಗಿದೆ. ಅಂದರೆ ನೀನು ನನ್ನನ್ನು ಪ್ರೀತಿಸ್ತೆ ಅಂದಂತ ಆಯ್ತು. ಸರೋಜಾ, ಈ ನಿನ್ನ ಕೋಗಿಲಿಯ ಧ್ವನಿಯಿಂದ ಒಂದೇ ಒಂದು ಸರಿ ಐ ಲವ್ ಯು ಕಿರಣ್ ಎಂದು ಕೂಗು ಸರೋಜಾ, ಕೂಗು. ನೋಡಿ, ನನಗೆ ನಾಚಿಕೆ ಬರ್ತಾ ಇದೆ. ನಾಚಿಕೆ ಎಂದು 3 ಅಕ್ಷರಗಳನ್ನು ಮನಸ್ಸಿನಿಂದ ಕಿತ್ತಿ ಹಾಕಿ ಖುಷಿ ಎಂಬು 2 ಅಕ್ಷರಗಳಿಂದ ಬಿಗಿದಪ್ಪಿಕೋ ಈ ನಿನ್ನ ಪ್ರೀತಿಯ ಸುಕುಮಾರನನ್ನು. ಏನು ಹೇಳಲೇಬೇಕಾ? ಹೇಳ ಸರೋಜಾ, ಐ ಲವ್ ಯು ಕಿರಣ್, ಐ ಲವ್ ಯು.
ಭೂತಾಯಿಯಂತು ಗಾನ ನಮ್ಮಿಬ್ಬರಲ್ಲಿ ಮಿಲನ ಆನಂದಿನ ಹೊಸದಾನ ನೀ ನನಗೆ ನಾನಿನಗೆ ಜೀವನದ ನಿನಗೆ ತರುವೆ ನಾನು ಮನೆಯ ತಪ್ಪುವನು ಮುಗಿದ ಮುಂಚನೆ ಕಣ್ಣಿಗೆ ಹಚ್ಚುವನು ಬೆಳ್ಳಿನ ಕದಲಿ ಸೂರ್ಯ ಬಂದ ಕಿರಣ ಚಂದ್ರನ ಗಮನ ಭೂತಾಯಿಯಂತು ನಾನ ನಮ್ಮಿಬ್ಬರಲ್ಲಿ ಮಿಲನ ಆನಂದಿನ ಹೊಸದಾನ ಮಾಲಿಗೆ ಚಿನ್ನ ಬಾಲಿಲ್ಲವೇ ಇನ್ನಿಸಿನ ಕಾಗಲು ಬಂತಲ್ಲ ಸೂರ್ಯ ಬಂದ ಕಿರಣ ಆ ಚಂದನ ಗಮನ ಭೂತಾಯಿಯಂತು ಗಾನ